Welcome to Manepata. If you like our videos, please subscribe our channel. ಈ ವಿಡಿಯೋದಲ್ಲಿ 6ನೇ ತರಗತಿಯ ಗಣಿತ ವಿಷಯದ ಅಧ್ಯಾಯ 5 ಪ್ರಾಥಮಿಕ ಆಕೃತಿಗಳ ತಿಳುವಳಿಕೆ ಅಂಡರ್ಸ್ಟ್ಯಾಂಡಿಂಗ್ ಎಲಿಮೆಂಟರಿ ಶೇಪ್ಸ್. ಮಕ್ಕಳೇ, ನಾವು ರೇಖೆಯನ್ನ ವೀಕ್ಷಣೆಯ ಮೂಲಕ ಸರಿಯಾಗಿ ಹೋಲಿಕೆ ಮಾಡಲಿಕ್ಕೆ ಅಥವಾ ಅಳಲಿಕ್ಕೆ ಸಾಧ್ಯವಿಲ್ಲ. ನಾವು ಒಂದು ವಿಭಾಜಕ ಅಥವಾ ಸ್ಕೇಲ್ನ ಸಹಾಯದಿಂದ ನಿಖರವಾಗಿ ಹೋಲಿಕೆ ಮಾಡಬಹುದು. ಅದು ದೊಡ್ಡದ ಚಿಕ್ಕದ ಅಂತ ಹೇಳ್ಬೋದು ಹೊರತು ಕಣ್ಣಳತೆಯಿಂದ ಹೋಲಿಕೆ ಮಾಡುವಾಗ ಸ್ವಲ್ಪ ಮಟ್ಟಿಗಾದರೂ ಅದರಲ್ಲಿ ದೋಷ ಉಂಟಾಗುತ್ತದೆ. ಇಲ್ಲಿ 2 ರೇಖಾಖಂಡಗಳಿವೆ, ಎ ಬಿ ಮತ್ತು ಸಿ ಡಿ ಎನ್ನುವಂತಹ ರೇಖಾಖಂಡಗಳಿವೆ. ಈ ರೇಖಾಖಂಡದಲ್ಲಿ ದೊಡ್ಡದು ಯಾವುದು ಚಿಕ್ಕದು ಯಾವುದು ಅಂತ ಹೇಳಲಿಕ್ಕೆ ಸಾಧ್ಯವಿದೆ ಅಲ್ವಾ? ಯಾಕೆಂದ್ರೆ ಎ ಬಿ ಎನ್ನುವುದು ಸಿ ಡಿಗಿಂತ ಉದ್ದವಾಗಿದೆ ಅಂತ ಹೇಳ್ಬೋದು. ಆದ್ರೆ ಈ ರೇಖಾಖಂಡಗಳಲ್ಲಿ ಯಾವುದು ಚಿಕ್ಕದು ಯಾವುದು ದೊಡ್ಡದು ಅನ್ನೋದನ್ನ ಊಹೆ ಮಾಡಲಿಕ್ಕೆ ಕಷ್ಟ ಸಾಧ್ಯ. ಯಾಕೆಂದ್ರೆ ಸೆಂಟಿಮೀಟರ್ಗಳಷ್ಟು ಕಡಿಮೆ ಇದ್ದಾಗ ಆಗ ನಮಗೆ ಕಣ್ಣಳತೆಯಿಂದ ಅಂದರೆ ವೀಕ್ಷಣೆ ಮಾಡುವುದರಿಂದ ರೇಖಾಖಂಡಗಳ ನಿಖರವಾದ ಅಳತೆಯನ್ನು ಹೇಳಲಿಕ್ಕೆ ಅಸಾಧ್ಯವಾಗುತ್ತದೆ. ಕೇವಲ ವೀಕ್ಷಣೆಯಿಂದ ರೇಖಾಖಂಡಗಳ ಅಳತೆಯನ್ನು ಹೋಲಿಸಿದಾಗ ಉಂಟಾಗುವ ಅನಾನುಕೂಲವೇನು? ನಾವು ಕಾಣುವಂತಂದ್ರೆ ವೀಕ್ಷಣೆಯ ಮೂಲಕ ನೋಡುವುದರ ಮೂಲಕ ನಾವು ರೇಖಾಖಂಡಗಳ ಅಳತೆಯನ್ನ ಸರಿಯಾಗಿ ಊಹೆ ಮಾಡಲಿಕ್ಕೆ ಕಷ್ಟ ಸಾಧ್ಯವಾಗುತ್ತೆ. ಯಾಕೆಂದ್ರೆ ವೀಕ್ಷಣೆಯಲ್ಲಿಯೂ ಕೂಡ ದೋಷಗಳುಂಟಾಗುತ್ತೆ ಮಕ್ಕಳೇ. ಹಾಗಾಗಿ ಕೇವಲ ವೀಕ್ಷಣೆಯಿಂದ ರೇಖಾಖಂಡಗಳ ಅಳತೆಯನ್ನು ಹೋಲಿಸುವಾಗ ನಮಗೂ ಕೂಡ ಅನಾನುಕೂಲವಾಗುತ್ತದೆ. ರೇಖಾಖಂಡದ ಉದ್ದವನ್ನು ಅಳೆಯಲು ಅಳತೆ ಪಟ್ಟಿಗಿಂತಲೂ ವಿಭಾಜಕವು ಹೆಚ್ಚು ಉಪಯುಕ್ತವಾಗಿದೆ. ಏಕೆ ನೋಡಿ, ಅಳತೆ ಪಟ್ಟಿಯಲ್ಲೂ ಕೂಡ ಕೆಲವೊಮ್ಮೆ ನಾವು ರೇಖಾಖಂಡಗಳನ್ನು ಅಳೆಯುವಾಗ ಕೆಲವೊಂದು ಮಿಲಿಮೀಟರ್ನಷ್ಟು ಅಳತೆಯಲ್ಲಿ ನಾವು ವೇರಿಯೇಷನ್ಸ್ ಅನ್ನು ನೋಡಬಹುದು. ಆದರೆ ವಿಭಾಜಕ, ನಮ್ಮ ಕಂಪಾಸ್ ಬಾಕ್ಸ್ ಅಲ್ಲಿ 2 ಚೂಪಾದ ಮೊನೆಯುಳ್ಳ ಕೈವಾರದ ಉಪಕರಣ ಇದೆ ಅಲ್ವಾ? ಆ ಉಪಕರಣವನ್ನು ನಾವು ವಿಭಾಜಕ ಅಂತ ಕರಿತೇವೆ. ಈ ವಿಭಾಜಕದ ಆ ಪಾಯಿಂಟ್ಗಳ ಮೂಲಕ ನಾವು ಅಳತೆ ಪಟ್ಟಿಯಲ್ಲಿ ಸರಿಯಾಗಿ ರೇಖಾಖಂಡವನ್ನು ಅಳಿಲಿಕ್ಕೆ ಸಾಧ್ಯವಾಗುತ್ತದೆ. 3ನೇದು ನೋಡಿ, ಎ ಬಿ ರೇಖಾಖಂಡವನ್ನು ಎಳೆಯಿರಿ. ಎ ಮತ್ತು ಬಿಗಳ ಮಧ್ಯೆ ಅಂದರೆ ನಡುವೆ ಸಿ ಬಿಂದುವನ್ನು ತೆಗೆದುಕೊಳ್ಳಿ. ಎ ಬಿ, ಬಿ ಸಿ ಮತ್ತು ಎ ಸಿಗಳ ಉದ್ದವನ್ನು ಅಳೆಯಿರಿ. ಎ ಸಿ ಕೂಡಿಸು ಸಿ ಬಿ ಸಮ ಎ ಬಿ ಆಗಿದೆಯೇ? ಗಮನಿಸಿ, ಎ ಬಿ ಸಿಗಳು ರೇಖೆ ಮೇಲಿನ 3 ಬಿಂದುಗಳಾದಾಗ ಎ ಸಿ ಪ್ಲಸ್ ಸಿ ಬಿ ಸಮ ಎ ಬಿ ಆದಾಗ ಸಿಯು ಎ ಮತ್ತು ಬಿಗಳ ನಡುವೆ ಇರುತ್ತದೆ ಎಂದು ನಾವು ಖಚಿತಪಡಿಸಿಕೊಳ್ಳಬಹುದು. ನೋಡಿ, ಇಲ್ಲೊಂದು ರೇಖೆ ಇದೆ. ಈ ರೇಖೆಯಲ್ಲಿ 3 ಬಿಂದುಗಳಿವೆ, ಎ ಸಿ ಬಿ. ಇದೊಂದು ಎ ಬಿ ರೇಖಾಖಂಡವಾಗಿದ್ದು ಸಿ ಮಧ್ಯ ಬಿ ಈ ರೇಖಾಖಂಡಗಳ ಉದ್ದವನ್ನು ಅಳೆದಾಗ ನಮಗಿಲ್ಲಿ ಎ ಸಿ ಪ್ಲಸ್ ಸಿ ಬಿ ಸಮ ನಮಗೆ ಎ ಬಿ ಉದ್ದ ಸಿಗತ್ತೆ. ಹಾಗಾಗಿ ಈ ಎ ಸಿ ಪ್ಲಸ್ ಸಿ ಬಿ ಸಮ ಎ ಬಿ ಆಗಿದೆಯೇ? ಹೌದು. 4ನೇ ನೋಡಿ, ಎ ಬಿ ಸಿಗಳು ರೇಖೆಯ ಮೇಲಿನ 3 ಬಿಂದುಗಳು. ಎ ಬಿ 5 ಸೆಂಟಿಮೀಟರ್, ಬಿ ಸಿ 3 ಸೆಂಟಿಮೀಟರ್ ಮತ್ತು ಎ ಸಿ 8 ಸೆಂಟಿಮೀಟರ್ ಆದಾಗ ಇವುಗಳಲ್ಲಿ ಯಾವುದು ಉಳಿದೆರಡರ ನಡುವೆ ಕಂಡುಬರುತ್ತದೆ? ನೋಡಿ, ಎ ಬಿ ಸಿ ಎನ್ನುವುದು ಒಂದು ರೇಖೆಯನ್ನು ಎಳ್ಕೊಂಡ್ರೆ ಮಕ್ಕಳೇ, ಅಲ್ಲಿ ಎ ಮತ್ತು ಬಿಗೆ 5 ಸೆಂಟಿಮೀಟರ್ ಅಂತರ ಇದೆ, ಇನ್ನು ಬಿ ಮತ್ತು ಸಿಗೆ 3 ಸೆಂಟಿಮೀಟರ್ ಅಂತರ ಇದೆ. ಇಲ್ಲಿ ಎ ಇಂದ ಸಿಗೆ ಎಷ್ಟು ಅಳತೆ ಇದೆ? 5 × 3 8 ಸೆಂಟಿಮೀಟರ್ ಅಳತೆ ಇದೆ. ಹಾಗಾದಾಗ ಇವುಗಳಲ್ಲಿ ಯಾವುದು ಉಳಿದೆರಡರ ನಡುವೆ ಕಂಡುಬರುತ್ತದೆ? ಇದರಲ್ಲಿ ಬಿ ಎನ್ನುವುದು ಎ ಸಿಗಳ ನಡುವೆ ಕಂಡುಬರುತ್ತದೆ. ಹಾಗಾಗಿ ನಡುವೆ ಇರುವಂಥ ಮಧ್ಯಬಿಂದು ಯಾವುದಿಲ್ಲಿ? ಬಿ. 5ನೇದು ನೋಡಿ, ಡಿ ಯು ಎ ಜಿಯ ಮಧ್ಯಬಿಂದುವಾಗಿದೆಯೇ? ಪರಿಶೀಲಿಸಿ. ನೋಡಿ, ಇಲ್ಲಿ ಎ ಬಿ ಸಿ ಡಿ ಇ ಎಫ್ ಜಿ ತನಕ ಬಿಂದುಗಳನ್ನು ಕೊಟ್ಟಿದ್ದಾರೆ. ಈ ಬಿಂದುಗಳಲ್ಲಿ ಮಧ್ಯ ಬಿಂದು ಡಿ ಆಗಿದೆಯೇ? ನೋಡಿ, ಡಿ ಅನ್ನು ಹೊರತುಪಡಿಸಿ ಡಿಯ ಎಡಬದಿಯಲ್ಲಿಯೂ 3 ಬಿಂದುಗಳಿವೆ, ಬಲಬದಿಯಲ್ಲಿಯೂ 3 ಬಿಂದುಗಳಿವೆ. ಹಾಗಾಗಿ ಡಿ ಯು ಎ ಜಿ ಅಂದರೆ ಇದು ಆರಂಭಿಕ ಬಿಂದು, ಇದು ಅಂತ್ಯಬಿಂದು. ಹಾಗಾಗಿ ಎ ಜಿಯ ನಡುವೆ ಇದೆ, ಅಂದರೆ ಮಧ್ಯಬಿಂದು ಆಗಿದೆ. 6ನೇದು, ಬಿ ಯು ಎ ಸಿಯ ಮಧ್ಯಬಿಂದು ಮತ್ತು ಸಿ ಯು ಬಿ ಡಿಯ ಮಧ್ಯಬಿಂದು. ಇಲ್ಲಿ ಎ ಬಿ ಸಿ ಡಿಗಳು ಸರಳ ರೇಖೆ ಮೇಲೆ ಇದ್ದರೆ ಎ ಬಿ ಸಮ ಸಿ ಡಿ ಎಂದು ಏಕೆ ಹೇಳುವಿರಿ? ನೋಡಿ, ಇಲ್ಲಿ ಎ ಡಿ ಎನ್ನುವಂತಹ ಒಂದು ರೇಖೆಯನ್ನು ಎಳೆಯಲಾಗಿದೆ. ಬಿ ಯು ಎ ಸಿಯ ಮಧ್ಯಬಿಂದು, ಎ ಮತ್ತು ಸಿ ಯ ಮಧ್ಯಬಿಂದು ಬಿ ಆಗಿದ್ದು, ನೆಕ್ಸ್ಟ್ ನೋಡಿ, ಸಿ ಯು ಬಿ ಡಿಯ ಮಧ್ಯಬಿಂದು ಆಗಿದೆ. ಅವಾಗ ಎ ಬಿ ಸಮ ಸಿ ಡಿ ಎಂದು ಏಕೆ ಹೇಳುವಿರಿ? ಏಕೆಂದರೆ ಮಕ್ಕಳೇ, ಇಲ್ಲಿ ಎ ಬಿಯು ಬಿ ಸಿಗೆ ಸಮವಾಗಿದೆ, ಇನ್ನು ಬಿ ಸಿಯು ಸಿ ಡಿಗೆ ಸಮವಾಗಿದೆ. ಹಾಗಾಗಿ ಇಲ್ಲಿ ಎ ಬಿ, ಬಿ ಸಿ, ಸಿ ಡಿಗಳು ಒಂದಕ್ಕೊಂದು ಸಮವಾಗಿರುವ ಕಾರಣ ಎ ಬಿ ಸಮ ಸಿ ಡಿ. 7ನೇದು, 5 ತ್ರಿಭುಜಗಳನ್ನು ರಚಿಸಿ ಮತ್ತು ಅವುಗಳ 3 ಬಾಹುಗಳನ್ನು ಅಳೆಯಿರಿ. ಪ್ರತಿ ತ್ರಿಭುಜದಲ್ಲೂ 2 ಬಾಹುಗಳ ಉದ್ದಗಳ ಮೊತ್ತವು 3ನೇ ಬಾಹುವಿಗಿಂತ ಯಾವಾಗಲೂ ಕಡಿಮೆ ಇರುತ್ತದೆಯೇ ಎಂಬುದನ್ನು ಪರಿಶೀಲಿಸಿ. ತ್ರಿಭುಜದ ಒಂದು ಬಾಹುವಿನ ಉದ್ದ ಉಳಿದ 2 ಬಾಹುವಿನ ಉದ್ದವನ್ನು ಕೂಡಿದಾಗ ಬಂದಂಥ ಮೊತ್ತಕ್ಕಿಂತ ಹೆಚ್ಚಾಗಿರುತ್ತದೆ ಹೊರತು ಕಡಿಮೆ ಇರುವುದಿಲ್ಲ. ಇವಾಗ ಅಭ್ಯಾಸ 5.2ರ ಲೆಕ್ಕಗಳನ್ನು ನೋಡುವ.
ಗಡಿಯಾರದ ಗಂಟೆಯ ಮುಳ್ಳು ಪ್ರದಕ್ಷಿಣೆಯ ಆಕಾರದಲ್ಲಿ ಈ ಕೆಳಗಿನಂತೆ ಚಲಿಸಿದಾಗ ಉಂಟು ಮಾಡುವ ಪರಿಭ್ರಮಣೆಯ ಭಿನ್ನರಾಶಿಯ ಭಾಗ. ಇಲ್ಲಿ 3 ಗಂಟೆ ಅಂದರೆ ಕಾಲು ಸುತ್ತಾಗತ್ತೆ, ಇನ್ನು 6 ಗಂಟೆ ಅಂದರೆ ಅರ್ಧ ಸುತ್ತಾಗತ್ತೆ, ಇನ್ನು 9 ಗಂಟೆ ಅಂದರೆ ಮುಕ್ಕಾಲು ಸುತ್ತಾಗತ್ತೆ, ಪೂರ್ತಿ 12 ಗಂಟೆ ಅಂದರೆ ಒಂದು ಸುತ್ತು ಅಂತ ಅರ್ಥ. ಹಾಗಾಗಿ ಇಲ್ಲಿ 3 ರಿಂದ 9 ಗಂಟೆ ಅಂದರೆ ಅರ್ಧ ಸುತ್ತಾಯಿತು, ಇನ್ನು 4 ರಿಂದ 7 4 ಅನಂತರ 1 2 3 ಅಂದರೆ ಎಷ್ಟಾಯಿತು? ಕಾಲು ಸುತ್ತಾಯಿತು. ಇನ್ನು 7 ರಿಂದ 10 ಅಂತೆ ಮಕ್ಕಳೇ, 7 ತಗೊಳ್ಳಿಕ್ಕಿಲ್ಲ, 7 ರಿಂದ ಅಲ್ವಾ, ಹಾಗಾಗಿ 8 9 10 ಇಲ್ಲಿಗೆ 1 2 3 ಗಂಟೆ ಕ್ರಮಿಸಿದಂತಾಯಿತು. 3 ಗಂಟೆ ಅಂದರೆ ಎಷ್ಟು? ಕಾಲು. ನೆಕ್ಸ್ಟು 12 ರಿಂದ 9ಕ್ಕೆ ಬರ್ಬೇಕು ನೋಡಿ. 12 ರಿಂದ 1 2 3 4 5 6 7 8 9 ಅಂದರೆ ಮುಕ್ಕಾಲು ಸುತ್ತು ಸುತ್ತಿದಂತೆ. 1 ರಿಂದ 10 ಅಂದರೆ ನೋಡಿ, 1 ತಗೋಬಾರ್ದು, 2 ರಿಂದ ಸ್ಟಾರ್ಟು. 1 2 3 4 5 6 7 8 9 9 ಅಂದರೆ ಎಷ್ಟಾಯ್ತು? ಮುಕ್ಕಾಲು ಸುತ್ತು. ಇನ್ನು 6 ರಿಂದ 3 ನೆಕ್ಸ್ಟ್ ನೋಡಿ, 6 ರಿಂದ 3ಕ್ಕೆ ಹೋಗಬೇಕು. ಹಾಗಾಗಿ 1 2 3 4 5 6 7 8 9 ಅಂದರೂ ಮುಕ್ಕಾಲು ಸುತ್ತು ಕ್ರಮಿಸಿದಂತಾಗತ್ತೆ. ಹಾಗಾಗಿ ಈ ಗಡಿಯಾರದ ಗಂಟೆಯ ಮುಳ್ಳು ಪ್ರದಕ್ಷಿಣೆ ಆಕಾರದಲ್ಲಿ ಚಲಿಸಿದಾಗ ಮಕ್ಕಳೇ, ಅಲ್ಲಿ 3 ಗಂಟೆಯನ್ನು ಕಾಲು ಸುತ್ತಾಗತ್ತೆ, 6 ಗಂಟೆ ಅಂದರೆ ಅರ್ಧ ಸುತ್ತು, 9 ಗಂಟೆ ಅಂದರೆ ಮುಕ್ಕಾಲು ಸುತ್ತು, ಪೂರ್ತಿ 12 ಗಂಟೆ ಅಂದರೆ ಒಂದು ಸುತ್ತು ಪರಿಭ್ರಮಣೆ ಮಾಡಿದಂತಾಗತ್ತೆ. ಗಡಿಯಾರದ ಮುಳ್ಳು ಕೆಳಗಿನ ಪ್ರತಿ ಸಂದರ್ಭದಲ್ಲಿ ಎಲ್ಲಿ ನಿಲ್ಲುತ್ತದೆ? ಇಲ್ಲಿ 12 ರಿಂದ ಆರಂಭವಾಗಿ ಪ್ರದಕ್ಷಿಣೆಯಾಗಿ ಅರ್ಧ ಪರಿಭ್ರಮಣೆ. ಅರ್ಧ ಅಂದರೆ ಎಷ್ಟು ಗಂಟೆ ಆಗುತ್ತೆ ಮಕ್ಕಳೇ? 6 ಗಂಟೆ ಆಯಿತು. ಹಾಗಾಗಿ 12 ನಂತರ 6 ಗಂಟೆ ಅಂದರೆ 1 2 3 4 5 6 ಅಂದರೆ ಎಷ್ಟು ಸುತ್ತಾಯಿತು? ಅರ್ಧ ಸುತ್ತಾಯ್ತಲ್ವಾ. ಹಾಗಾದರೆ 12 ರಿಂದ ಅರ್ಧ ಪರಿಭ್ರಮಣೆ ಅಂದರೆ ಎಷ್ಟು ಗಂಟೆಗೆ ನಿಲ್ಲುತ್ತೆ? 6 ಗಂಟೆಗೆ. ನೆಕ್ಸ್ಟ್ ನೋಡಿ, 2ರಲ್ಲಿ ಅರ್ಧ ಸುತ್ತು ಸುತ್ತುವುದು ಅಂದರೆ 2ರಲ್ಲಿ ಪ್ರಾರಂಭವಾಗಿ ಪ್ರದಕ್ಷಿಣೆಯಾಗಿ ಅರ್ಧ ಸುತ್ತು ಸುತ್ತುವುದು. ಇಲ್ಲಿ ಪ್ರದಕ್ಷಿಣೆ ಅಂದರೆ ಹೀಗೆ ಬರುತ್ತೆ, ಅಪ್ರದಕ್ಷಿಣೆ ಅಂದರೆ ಮಕ್ಕಳೇ ಹೀಗೆ ಬರುತ್ತೆ. ಅಲ್ಲಿ ಪ್ರದಕ್ಷಿಣೆ ಆಕಾರದಲ್ಲಿ 2ರಲ್ಲಿ ಪ್ರಾರಂಭವಾಗಿ ಅರ್ಧ ಸುತ್ತು, ಅರ್ಧ ಅಂದರೆ ಎಷ್ಟು? 6 ಗಂಟೆ ನೋಡಿ. 2ರಲ್ಲಿ ಪ್ರಾರಂಭವಾಗುತ್ತೆ, 1 2 3 4 5 6 ಅಂದರೆ ಎಷ್ಟಕ್ಕೆ ಬಂದು ನಿಲ್ಲುತ್ತೆ? 8 ಗಂಟೆಗೆ ಬಂದು ನಿಲ್ಲುತ್ತದೆ. ಇನ್ನು 5ರಲ್ಲಿ ಪ್ರಾರಂಭವಾಗಿ ಕಾಲು ಸುತ್ತು, ಕಾಲು ಅಂದರೆ ಎಷ್ಟು ಗಂಟೆ ಆಯಿತು? 3 ಗಂಟೆ ಅಲ್ವಾ. ಹಾಗಾಗಿ 1 2 3 ಎಷ್ಟಾಯ್ತು? ಅಲ್ಲಿಗೆ 8 ಗಂಟೆ ಹಂಗಾಯಿತು. ನೆಕ್ಸ್ಟು 5ರಲ್ಲಿ ಮುಕ್ಕಾಲು, 5ರಿಂದ ಪ್ರಾರಂಭ ಆಗಬೇಕು, ಇನ್ನು ಮುಕ್ಕಾಲು ಗಂಟೆ ಅಂದರೆ 9 ಗಂಟೆ ನಾವು ಕೌಂಟ್ ಮಾಡಬೇಕು. 1 2 3 4 5 6 7 8 9 9 ಅಂದರೆ ಎಷ್ಟು ಗಂಟೆಗೆ ನಿಲ್ತು? 2 ಗಂಟೆಗೆ ನಿಂತಂಗಾಯಿತು. ಈ ಕೆಳಗಿನಂತೆ ಮಾಡಿದಾಗ ಯಾವ ದಿಕ್ಕಿಗೆ ಮುಖ ಮಾಡಿ ನಿಲ್ಲುವಿರಿ? ಮೊದಲನೇದು ಪೂರ್ವ ಮತ್ತು ಪ್ರದಕ್ಷಿಣೆಯಾಗಿ ಅರ್ಧ ಸುತ್ತು ಪರಿಭ್ರಮಣೆ ಹಾಕಿದಾಗ. ಇಲ್ಲಿ ಪ್ರದಕ್ಷಿಣಾ ಪಥದಲ್ಲಿ ಅಂದರೆ ಈ ರೀತಿ ಸುತ್ತಬೇಕು, ಇನ್ನು ಅಪ್ರದಕ್ಷಿಣೆ ಅಂದರೆ ಮಕ್ಕಳು ಈ ರೀತಿ ಸುತ್ತಬೇಕಾಗತ್ತೆ. ಇಲ್ಲಿ ಪ್ರದಕ್ಷಿಣಾ ಪಥದಲ್ಲಿ ಸುತ್ತಿದಾಗ ನೋಡಿ, ಈ ದಿಕ್ಕುಗಳನ್ನು ಒಟ್ಟು 4 ದಿಕ್ಕಿದೆ. ಕಾಲು ಪರಿಭ್ರಮಣೆ ಅಂದರೆ 1 ದಿಕ್ಕನ್ನು ರೀಚ್ ಮಾಡ್ದಂಗಾಯಿತು. ಇನ್ನು ಅರ್ಧ ಪರಿಭ್ರಮಣೆ ಅಂದರೆ 2 ದಿಕ್ಕುಗಳು, ಇನ್ನು ಮುಕ್ಕಾಲು ಪರಿಭ್ರಮಣೆ ಅಂದರೆ 3 ದಿಕ್ಕುಗಳು, ಇನ್ನು 1.5 ಪೂರ್ತಿ 1 ಅಂದರೆ ಮಕ್ಕಳೇ ಯಾವ ಪಾಯಿಂಟಿಂದ ನಾವು ಹೋಗಿತ್ತೋ ಅದೇ ಪಾಯಿಂಟಿಗೆ ಬಂದು ರೀಚ್ ಆದಂಗೆ. ಇನ್ನು 1.5 ಅಂದರೆ 4 + 2 ಒಟ್ಟು 6 ದಿಕ್ಕುಗಳನ್ನು ನಾವು ಪರಿಭ್ರಮಣೆ ಮಾಡ್ದಂಗೆ. ಕೊನೆಯದಾಗಿ ಪೂರ್ವ ಮತ್ತು ಪ್ರದಕ್ಷಿಣೆಯಾಗಿ ಅರ್ಧ ಸುತ್ತು ಪರಿಭ್ರಮಣೆ. ಪೂರ್ವದಿಂದ ಸ್ಟಾರ್ಟ್ ಆಗಿ ಅರ್ಧ ಸುತ್ತು ಅಂದರೆ ಎಷ್ಟು ಮಕ್ಕಳೇ? 2 ದಿಕ್ಕುಗಳನ್ನು ಕ್ರಮಿಸಿದಂತೆ ಅಲ್ವಾ. ಹಾಗಾಗಿ ಪೂರ್ವದಿಂದ ಪ್ರಾರಂಭಿಸಿ ಅರ್ಧ ಸುತ್ತನ್ನು ಪರಿಭ್ರಮಣೆ ಮಾಡಿದಾಗ ನಮ್ಮ ಮುಖ ಯಾವ ದಿಕ್ಕಿಗಿರುತ್ತೆ? ಪಶ್ಚಿಮ ದಿಕ್ಕಿಗಿರುತ್ತೆ. ನೆಕ್ಸ್ಟ್ B1 ನೋಡಿ, ಪೂರ್ವದಿಂದ 1.5 ಪ್ರದಕ್ಷಿಣೆಯಾಗಿ ಪರಿಭ್ರಮಣೆ ಹಾಕಿದಾಗ 1.5 ಅಂದರೆ ಎಷ್ಟು ದಿಕ್ಕುಗಳಾಗುತ್ತೆ ಮಕ್ಕಳೇ? 4 + 2 6 ದಿಕ್ಕುಗಳಾಗುತ್ತೆ ನೋಡಿ. ಪೂರ್ವದಿಂದ ಸ್ಟಾರ್ಟ್ ಮಾಡಿ 6 ದಿಕ್ಕನ್ನು ಕೌಂಟ್ ಮಾಡುವ. 1 2 3 4 5 6 ನಾವು ಪಶ್ಚಿಮ ದಿಕ್ಕಿಗೆ ಹೇಳ್ತೇವೆ. ಪಶ್ಚಿಮದಿಂದ ಮುಕ್ಕಾಲು ಅಪ್ರದಕ್ಷಿಣೆ ಅಂದರೆ ಹಿಂಗೆ ಆಗ್ತಾ ಬರ್ಬೇಕೀಗ. ಪಶ್ಚಿಮದಿಂದ ಮುಕ್ಕಾಲು ಅಂದರೆ ಎಷ್ಟು ದಿಕ್ಕುಗಳನ್ನು ನಾವು ಕೌಂಟ್ ಮಾಡ್ಬೇಕು ಮಕ್ಕಳೇ? 3 ದಿಕ್ಕನ್ನು ಅಪ್ರದಕ್ಷಿಣೆ ಮಾಡ್ಬೇಕೀಗ. ಅವಾಗ ಪಶ್ಚಿಮದಿಂದ 1 2 3 ಅಂದರೆ ಎಲ್ಲಿಗೆ ಮುಳ್ತೇವೆ ನಾವು? ಉತ್ತರ ದಿಕ್ಕಿಗೆ ಮುಖ ಮಾಡಿ ನಿಲ್ತೇವೆ. ಹಾಗಾಗಿ ಪಶ್ಚಿಮದಿಂದ 3 ಅಪ್ರದಕ್ಷಿಣೆ ಹಾಕಿದಾಗ 1 2 3 ಅವಾಗ ಉತ್ತರ ದಿಕ್ಕಿಗೆ ಮುಖ ಮಾಡಿ ನಿಲ್ತೇವೆ. ಇನ್ನು ದಕ್ಷಿಣದಿಂದ ಪೂರ್ಣ ಪರಿಭ್ರಮಣೆಯಾಗಿ ತಿರುಗಿದಾಗ, ಪೂರ್ಣ ಪರಿಭ್ರಮಣೆ ಅಂದರೆ 4 ದಿಕ್ಕನ್ನು ಕೂಡ ನಾವು ಕೌಂಟ್ ಮಾಡಬೇಕು ನೋಡಿ. 1 2 3 4 ಹಾಗಾಗಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಲ್ತೇವೆ. 4ನೇದು, ಕೆಳಗೆ ನೀಡಿದ ದಿಕ್ಕಿನಲ್ಲಿ ನಿಂತು ಸುತ್ತಿದರೆ ಪರಿಭ್ರಮಣೆಯ ಎಷ್ಟು ಭಾಗವನ್ನು ಕ್ರಮಿಸಿರುವಿರಿ? ನೋಡಿ, ಈಗ ನಾವು ಭಿನ್ನರಾಶಿ ರೂಪದಲ್ಲಿ ಬರೀಬೇಕು. ಪೂರ್ವದಿಂದ ಪ್ರದಕ್ಷಿಣೆಯಾಗಿ ಉತ್ತರಕ್ಕೆ ತಿರುಗಿದಾಗ, ಪೂರ್ವದಿಂದ ಪ್ರದಕ್ಷಿಣೆಯಾಗಿ ಉತ್ತರಕ್ಕೆ ತಿರುಗುವುದಂದ್ರೆ ಉತ್ತರ ಇಲ್ಲಿದೆ ಅಲ್ವಾ? 1 2 3 ದಿಕ್ಕುಗಳು ಅಂದರೆ ಎಷ್ಟು ಆಯ್ತು ಮಕ್ಕಳೇ? ಮುಕ್ಕಾಲು ಭಾಗ ತಿರುಗಿದಂತಾಗತ್ತೆ. ಹಾಗಾಗಿ ಮುಕ್ಕಾಲು.
ಇನ್ನು ದಕ್ಷಿಣದಿಂದ ಪೂರ್ವಕ್ಕೆ ಪ್ರದಕ್ಷಿಣೆ ಹಾಕಿದಾಗ ದಕ್ಷಿಣದಿಂದ ಪೂರ್ವಕ್ಕೆ ಹೋಗಬೇಕು. ಇದು ಕೂಡ ಹಾಗೆ ನೋಡಿ, 1 2 3. ಇಲ್ಲಿಯೂ ಕೂಡ ನಾವು ಮುಕ್ಕಾಲು ಭಾಗ ಸುತ್ತಿದಂತಾಗತ್ತೆ. ಇನ್ನು ಪಶ್ಚಿಮದಿಂದ ಪ್ರದಕ್ಷಿಣೆ ಹಾಕಿ ಪೂರ್ವಕ್ಕೆ ಎದುರಾಗ ಪಶ್ಚಿಮದಿಂದ ಪ್ರದಕ್ಷಿಣೆ ರೀತಿಯಲ್ಲಿ ಸಾಗದೆ ಪೂರ್ವಕ್ಕೆ ಬಂದು ರೀಚ್ ಆಗ್ಬೇಕು ನೋಡಿ. 1 2 ಸುತ್ತು ಸುತ್ತದಂತಾಗುತ್ತದೆ. ಗಡಿಯಾರದ ಗಂಟೆ ಮುಳ್ಳು ಕೆಳಗಿನಂತೆ ಚಲಿಸಿದಾಗ ಎಷ್ಟು ಲಂಬಕೋನಗಳನ್ನು ಉಂಟು ಮಾಡಿ ತಿರುಗುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ. 3 ಗಂಟೆಗಳನ್ನ ನಾವು ಒಂದೊಂದು ಲಂಬವನ್ನಾಗಿ ತಗೊಳ್ಬೋದು. ಒಟ್ಟು 4 ಲಂಬ ಸಿಗತ್ತೆ. ನೋಡಿ, 3 ರಿಂದ 6 ನೋಡಿ, 3 ರಿಂದ 6ಕ್ಕೆ ಹೋಗಬೇಕು. ಅವಾಗ ಎಷ್ಟು ಲಂಬ ಸಿಕ್ತ ಮಕ್ಕಳೇ? 1 ಲಂಬಗಳು ಸಿಗತ್ತೆ ನಮಗೆ. ಇನ್ನು 2 ರಿಂದ 8 2 ಇಲ್ಲಿಂದ 1 2 3 4 5 6 6 ಅಂದರೆ ಎಷ್ಟಾಯಿತು ಮಕ್ಕಳೇ? ಎಷ್ಟು ಲಂಬ ಆಯಿತು? 6 ಅಂದರೆ 2 ಲಂಬ ಆಯಿತು. ಹೇಗಂದರೆ ಪ್ರತಿ 3 ಗಂಟೆಗೆ 1 ಲಂಬ ಸಿಗತ್ತೆ. 6 ಗಂಟೆಗೆ 2 ಲಂಬ, ಇನ್ನು 9 ಗಂಟೆಗೆ 3 ಲಂಬ, 12 ಗಂಟೆಗೆ 1 ಸರಳ ಕೋನ ಅಂದರೆ ಸಿಗತ್ತೆ ನೋಡಿ. 2 ರಿಂದ 8ಕ್ಕೆ ಹೋದಾಗ ಇಲ್ಲಿ 2 1 2 3 4 5 6 6 ಅಂದರೆ ಎಷ್ಟು ಲಂಬ ಸಿಕ್ತು? 2 ಲಂಬ ಸಿಕ್ತು. ಇನ್ನು 5 ರಿಂದ 11 ನೋಡಿ, 5 1 2 3 4 5 6 6 ಅಂದರೆ ಎಷ್ಟು ಲಂಬ ಆಯ್ತು ಮಕ್ಕಳೇ? ಸೇಮ್ 2 ಲಂಬಗಳು. ಇನ್ನು 10 ರಿಂದ 1 10 ಇಲ್ಲಿದೆ, 10 ರಿಂದ 1 ಅಂತೆ. 1 2 3 3 ಅಂದರೆ ಎಷ್ಟಾಯಿತು? 1 ಲಂಬ ಸಿಕ್ತು. ನೆಕ್ಸ್ಟು 12 ರಿಂದ 9 ನೋಡಿ, 12 ರಿಂದ 9ಕ್ಕೆ ಬರಬೇಕು. 12 ರಿಂದ 1 2 3 4 5 6 7 8 9 9 ಅಂದರೆ ಎಷ್ಟು ಲಂಬಗಳಾದವು? 9 ಅಂದರೆ 3 ಲಂಬಗಳಾದವು. ಹಾಗಾಗಿ 12 ರಿಂದ 9ಕ್ಕೆ ಬರುವಾಗ ನಮಗೆ 3 ಲಂಬಗಳು ಸಿಗತ್ತೆ. ಇನ್ನು 12 ರಿಂದ 6 ಪುನಃ 1 2 3 4 5 6 ಅಂದರೆ 2 ಲಂಬಗಳು ಸಿಗ್ತವೆ. 6ನೇದು ನೋಡಿ, ನೀವು ಈ ಕೆಳಗೆ ಸೂಚಿಸಿದಂತೆ ತಿರುಗಿದಾಗ ಎಷ್ಟು ಲಂಬಕೋನಗಳನ್ನು ಪೂರೈಸುವಿರಿ? ಪ್ರತಿ 1 ದಿಕ್ಕಿಗೂ ನಮಗಿಲ್ಲಿ ಲಂಬಕೋನ ಸಿಗತ್ತೆ. ದಕ್ಷಿಣದಿಂದ ಪ್ರದಕ್ಷಿಣೆಯಾಗಿ ಪಶ್ಚಿಮಕ್ಕೆ ತಿರುಗಿದಾಗ ದಕ್ಷಿಣದಿಂದ ಪ್ರದಕ್ಷಿಣೆಯಾಗಿ ಪಶ್ಚಿಮಕ್ಕೆ ತಿರುಗಿದಾಗ ಎಷ್ಟು ಲಂಬ ಸಿಕ್ತು? 1 ಲಂಬ ಸಿಗತ್ತೆ. ಅಪ್ರದಕ್ಷಿಣೆ ಅಂದರೆ ಈ ರೀತಿ ಬರಬೇಕು. ಉತ್ತರದಿಂದ ಅಪ್ರದಕ್ಷಿಣೆಯಾಗಿ ಪೂರ್ವಕ್ಕೆ ತಿರುಗಿದಾಗ ಪಶ್ಚಿಮ ದಕ್ಷಿಣ ಪೂರ್ವ ಇಲ್ಲಿ 1 2 3 ಲಂಬಗಳು ನಮಗಿಲ್ಲಿ ಸಿಗತ್ತೆ ನೋಡಿ. ಪಶ್ಚಿಮದಿಂದ ಪುನಃ ಪಶ್ಚಿಮಕ್ಕೆ ತಿರುಗಬೇಕು. ಇಲ್ಲಿ 1 2 3 4 ಲಂಬ ನಮಗಿಲ್ಲಿ ಸಿಗತ್ತೆ. ಇನ್ನು ದಕ್ಷಿಣದಿಂದ ಉತ್ತರಕ್ಕೆ ತಿರುಗಿದಾಗ ದಕ್ಷಿಣದಿಂದ ಉತ್ತರಕ್ಕೆ ಅಲ್ಲಿಗೆ 1 2 ಎಷ್ಟು ಲಂಬಗಳು ಸಿಕ್ತು? ಇಲ್ಲಿ 2 ಲಂಬಗಳು ಸಿಕ್ತು. 7ನೇ ನೋಡಿ, ಗಡಿಯಾರದ ಗಂಟೆ ಮುಳ್ಳು ಕೆಳಗಿನ ಸಂದರ್ಭಗಳಲ್ಲಿ ಎಲ್ಲಿ ನಿಲ್ಲುತ್ತದೆ? ನೋಡಿ, ಇಲ್ಲಿ 6 ರಿಂದ ಆರಂಭಿಸಿ 1 ಲಂಬಕೋನದಷ್ಟು ತಿರುಗಿಸಿದಾಗ 1 ಲಂಬಕೋನ ಅಂದ್ರೆ ಮಕ್ಕಳೇ 3 ಗಂಟೆಗೆ ಸಮ. ಇನ್ನು 2 ಲಂಬಕೋನ ಅಂದರೆ 6 ಗಂಟೆಗೆ, 3 ಲಂಬಕೋನ ಅಂದರೆ 9 ಗಂಟೆಗೆ, 1 ಸರಳ ಕೋನ ಅಂದರೆ 12 ಗಂಟೆ, 2 ಸರಳ ಕೋನ ಅಂದರೆ 24 ಗಂಟೆ. ಮೊದಲನೇದು ನೋಡಿ, 6 ರಿಂದ ಆರಂಭಿಸಿ 1 ಲಂಬಕೋನದಷ್ಟು ತಿರುಗಿದಾಗ ಅಂದರೆ 6 ರಿಂದ 3 ಗಂಟೆನ ಕೊಡುವ. 6 ನಂತರ 1 2 3 ಹಾಗಾದರೆ 1 ಲಂಬಕೋನ ತಿರುಗಿದಾಗ ಎಷ್ಟು ಗಂಟೆ ಆಗುತ್ತೆ? ಇಲ್ಲಿ 9 ಗಂಟೆಗೆ ಬಂದು ನಿಲ್ಲುತ್ತದೆ. ಇನ್ನು 8 ರಿಂದ ಆರಂಭಿಸಿ 2 ಲಂಬಕೋನ ಅಂದರೆ 6 ಗಂಟೆನ ನಾವು ಕೊಡಬೇಕು. 8ರ ನಂತರ 6 ಗಂಟೆ 1 2 3 4 5 6 ಹಾಗಾದರೆ ಎಷ್ಟು ಗಂಟೆಯಲ್ಲಿರುತ್ತೆ? 2 ಗಂಟೆಯಲ್ಲಿರುತ್ತೆ. ಇನ್ನು 10 ರಿಂದ ಆರಂಭಿಸಿ 3 ಲಂಬಕೋನಗಳಷ್ಟು ತಿರುಗಿದಾಗ 3 ಲಂಬಕೋನ ಅಂದರೆ 9 ಗಂಟೆ ಮಕ್ಕಳೇ. 10 ರಿಂದ 9 ಗಂಟೆಯನ್ನು ಕೌಂಟ್ ಮಾಡುವ. 1 2 3 4 5 6 7 8 9 ಅಂದರೆ ಎಷ್ಟು ಗಂಟೆ ಆಗಿರುತ್ತೆ? 7 ಗಂಟೆಗೆ ಬಂದು ಗಂಟೆ ಮುಳ್ಳು ನಿಲ್ಲುತ್ತೆ. ಇನ್ನು 7 ರಿಂದ ಆರಂಭಿಸಿ 2 ಸರಳ ಕೋನ 1 ಸರಳ ಕೋನ ಅಂದರೆ 12 ಗಂಟೆ, 2 ಸರಳ ಕೋನ ಅಂದರೆ 24 ಗಂಟೆ ಆಯಿತು ಮಕ್ಕಳೇ. 7 ರಿಂದ ಪ್ರಾರಂಭಿಸಿ 24 ಗಂಟೆಯನ್ನು ಕೌಂಟ್ ಮಾಡುವ. 1 2 3 4 5 6 7 8 9 10 11 12 ಒಂದಾಯಿತು. 13 14 15 16 17 18 19 20 21 22 23 24 ಎಷ್ಟು ಗಂಟೆಗಿರುತ್ತೆ? 7 ಗಂಟೆಗಿರುತ್ತೆ. ಒಂದು ಸುತ್ತು ಪೂರ್ತಿಯಾಗಿ 12 ಗಂಟೆ ಸುತ್ತಬೇಕಾದ್ರೆ ಅದೇ ಸಂಖ್ಯೆಗೆ ಬಂದೇ ನಿಲ್ಲತ್ತೆ ಮುಳ್ಳು. ಇನ್ನು 24 ಗಂಟೆ 48 ಗಂಟೆ ಈ ರೀತಿಯಾಗಿ ಕೂಡ ಸುತ್ತಿದಾಗ ಗಂಟೆ ಯಾವ ಸ್ಥಾನದಿಂದ ಸುತ್ತಿರುತ್ತೋ ಅದೇ ಸ್ಥಾನಕ್ಕೆ ಬಂದೇ ನಿಂತಿರುತ್ತೆ. 5.1 ಮತ್ತು 5.2ರ ಉತ್ತರಗಳು ಮುಂದಿನ ಅಧ್ಯಾಯದ ಜೊತೆ ಮತ್ತೆ ಭೇಟಿಯಾಗುವ. ಥ್ಯಾಂಕ್ ಯು.